ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಕೇವಲ ಕೆಲ ತಿಂಗಳ ಅವಧಿ, 5 ತಿಂಗಳ ಅವಧಿ, 3 ಭಯಾನಕ ಘಟನೆ ಆ ಭಾಗದ ಜನರನ್ನ, ಮಹಾನಗರಿಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ತಲೆದಂಡಕ್ಕೆ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ. ಎತ್ತಂಗಡಿ ಮಾಡಿ ಬೇಜವಾಬ್ದಾರಿ ಮೆರಿತಾ ಇರುವಂತಹ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಮರೆತು ಬೇಕಾಬಿಟ್ಟಿ ವರ್ತಿಸ್ತಾ ಇರುವಂತಹ ಅಧಿಕಾರಿಗಳು ಇದ್ದು ಏನ್ ಪ್ರಯೋಜನ ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ ಆಗ್ತಾ ಇದೆ. ಕೇವಲ ಜನ ಮಾತ್ರ ಅಲ್ಲ, ಸರ್ಕಾರಕ್ಕೆ ಸ್ವಪಕ್ಷೀಯರೇ ಪತ್ರವನ್ನ ಬರೀತಾ ಇದ್ದಾರೆ. ಹೇಗಾದ್ರೂ ಮಾಡಿ ಮೇಜರ್ ಚೇಂಜಸ್ ಅನ್ನ ಮಾಡಿ ಖಡಕ್ ಅಧಿಕಾರಿಯನ್ನ ನೇಮಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನೇಹಾ ಅವರ ಇನ್ಸಿಡೆಂಟ್ ಆದಾಗ್ಲೂ ಕೂಡ, ನೇಹಾ ಹಿರೇಮಠ ಇನ್ಸಿಡೆಂಟ್ ಆದಾಗ್ಲೂ ಕೂಡ ಈ ವಿಚಾರವನ್ನ ರೈಸ್ ಮಾಡಲಾಗಿತ್ತು. ಆಗ ಸರ್ಕಾರ ಸಮರ್ಥಿಸಿಕೊಂಡಿತ್ತು ಇದು ಪ್ರತ್ಯೇಕ ಪ್ರಕರಣ ಅಂತ ಹೇಳಿ. ಬಟ್ ಈಗ ಏನಾಗಿದೆ? ಅಂಜಲಿ ಅನ್ನುವಂತಹ ಯುವತಿಯ ಹತ್ಯೆ ಆಗಿದೆ. ಆಕೆ ಇಡೀ ಸಂಸಾರದ ನೊಗವನ್ನ ಹೊತ್ಕೊಂಡಿದ್ಲು. ಈಗ ಆ ಕುಟುಂಬಕ್ಕೆ ಯಾರು ಹೊಣೆ? ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆ ಎಲ್ಲಿ? ಕಟ್ಟುಕರ ಕೈಯಲ್ಲಿ ಸುವ್ಯವಸ್ಥೆಯನ್ನ ಕೊಡೋ ಪ್ರಯತ್ನ ಆಗ್ತಾ ಇದೆಯಾ? ಜವಾಬ್ದಾರಿ ಸತ್ತ ಅಧಿಕಾರಿಗಳು ಯಾಕಿರಬೇಕು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸ್ವತಃ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ. ತಮ್ಮ ಜವಾಬ್ದಾರಿ ಏನು ಅಂತ ಗೊತ್ತಿಲ್ದಿರೋ ಅಧಿಕಾರಿಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ತಪ್ಪು ಇನ್ಫಾರ್ಮೇಶನ್ ಅಥವಾ ಬೇಗ ಎನಾಕ್ಟ್ ಮಾಡದೇ ಇರೋದು, ಬೇಗ ಕ್ರಮ ಕೈಗೊಳ್ಳದೇ ಇರೋದು, ಇಂಥದ್ನೆಲ್ಲ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದಾರೆ. ಜನರ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಆರಾಮ್ಸೆ ಕೆಲವು ವ್ಯಕ್ತಿಗಳು ಬರ್ತಾರೆ, ಹಫ್ತಾ ಕೊಡ್ಬೇಕು, ಇಲ್ಲಾಂದ್ರೆ ರೇಪ್ ಥ್ರೆಟ್ ಗಳನ್ನ ಹಾಕ್ತಾರೆ. ನಿನ್ನೆ ಇನ್ಸಿಡೆಂಟ್ ಇದು, ಯಾವತ್ತಿಂದೋ ಇನ್ಸಿಡೆಂಟ್ ಅಲ್ಲ, ನಾನು ಇವಾಗ ಕೋಟ್ ಮಾಡ್ತಾ ಇರೋದು, ನಿನ್ನೆ ಇನ್ಸಿಡೆಂಟ್ ಇದು. ಇದೆಲ್ಲವೂ ಹುಬ್ಬಳ್ಳಿಯಲ್ಲೇ ಆಗ್ತಾ ಇದೆ. ಸೊ ಅಲ್ಲಿನ ಆಂಟಿ ಎಲಿಮೆಂಟ್ಗಳಿಗೆ ಪೊಲೀಸರು ಅಂದ್ರೆ ಭಯ ಹೋಗಿದೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕ್ರಿಮಿನಲ್ಗಳಿಗೆ ಭಯ ಇರಬೇಕು. ಬಟ್ ಇಲ್ಲೇನಾದ್ರೂ ಸೆಟ್ಲ್ಮೆಂಟ್ ಅಡ್ಡಿ ಆಗಿದೆಯಾ? ಅದು ಈ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಯನ್ನ ವಿಪಕ್ಷಗಳು ಕೇಳ್ತಾ ಇದೆ. ಸೊ ನೇರ ಜವಾಬ್ದಾರಿ ಯಾರು ಇದಕ್ಕೆ? ನೋಡ್ತಾ ಇದ್ರಿ ಯಾವ ಮಟ್ಟಿಗೆ ಪ್ರತಿಭಟನೆ ಅಲ್ಲಿ ಏರ್ಪಟ್ಟಿದೆ ಅಂತ. ಪಕ್ಷಾತೀತವಾಗಿ ಒಂದಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರ ಬರೀತಾರೆ ಅಂದ್ರೆ ಇದಕ್ಕಿಂತ ಎಂಬಾರಸಿಂಗ್ ಮೂಮೆಂಟ್ ಏನು? ಇದಕ್ಕಿಂತ ಸರ್ಕಾರ ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಇನ್ನೇನಿದೆ? ಕುಟುಂಬಸ್ಥರ ಆಕ್ರಂದನ, ಇಡೀ ಸಂಸಾರದ ನೊಗವನ್ನ ಆ ಹುಡುಗಿ ಹೊತ್ತಿದ್ಲು, ಇಡೀ ಸಂಸಾರಕ್ಕೆ ಒಂದು ದಾರಿ ದೀಪವಾಗಿದ್ಲು, ಅದು ಆರ್ ಹೋಗಿದೆ. ಈಗ ಪ್ರೊಟೆಸ್ಟ್ಗಳಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಸುನಿಲ್. ಜವಾಬ್ದಾರಿ ಸತ್ತ ಅಧಿಕಾರಿಗಳ ಬದಲಾವಣೆ ಆಗ್ಬೇಕು ಅಂತ ಬಯಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸರ್ಕಾರದ ಚಿಂತನೆ ಏನು? ತಲೆದಂಡಕ್ಕೆ ಒತ್ತಾಯ ಯಾವ ಮಟ್ಟದಲ್ಲಿ ಕಾಂಗ್ರೆಸ್ ಮುಖಂಡರಿಂದಲೇ ಕೇಳಿ ಬರ್ತಾ ಇದೆ? ನಿಜಕ್ಕೂ ಕೂಡ ಮಮತಾ, ಪೊಲೀಸರ ವಿರುದ್ಧ, ಅದರಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ವಿರುದ್ಧ ಇವತ್ತು ಆಕ್ರೋಶ ಮುಗಿಲು ಮುಟ್ಟಿದೆ. ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಅವರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಅವರ ಜಾಗಕ್ಕೆ ದಕ್ಷ ಅಧಿಕಾರಿಗಳನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ಒತ್ತಾಯ ಕೇಳಿ ಬರ್ತಾ ಇದೆ. ನಾನೀಗ ಪೊಲೀಸ್ ಸ್ಟೇಷನ್ ಮುಂಭಾಗ ಇದ್ದೇನೆ. ಟೌನ್ ಪೊಲೀಸ್ ಸ್ಟೇಷನ್ ನಿಮ್ಗೆ ಇಲ್ಲಿ ಕಾಣಸಿಗ್ತಾ ಇದೆ. ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸರೇ ಪೊಲೀಸ್ ಸ್ಟೇಷನ್ ಅನ್ನ ಕಾಯುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಜನರ ಒಂದು ಆಕ್ರೋಶ ಅಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಸ್ವತಃ ಪೊಲೀಸ್ ಠಾಣೆಯ ಮುಂದೆ ಕುಳಿತು ಆ ಮಹಿಳಾ ಕಾರ್ಯಕರ್ತರು ಇರ್ಬೋದು, ಜನರು ಇರ್ಬೋದು, ಎಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನೇಹಾವನ್ನ ಕಳೆದುಕೊಂಡಿದ್ದೇವೆ, ಅದರ ಜೊತೆಗೆ ಈಗ ಅಂಜಲಿ ಹತ್ಯೆ ಆಯಿತು. ಇನ್ನೆಷ್ಟು ಜನರ ಬಲಿಬೇಕು, ಇನ್ನೆಷ್ಟು ಜನ ಅಮಾಯಕ ಹೆಣ್ಮಕ್ಳು ಬಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂಥದ್ದು. ಶಹರ ಪೊಲೀಸ್ ಠಾಣೆಯಿಂದ ಈ ರೀತಿಯ ದೃಶ್ಯ ನಿಮಗೆ ಕಾಣಸಿಗ್ತಾ ಇದ್ದಾವೆ. ಶಹರ ಪೊಲೀಸ್ ಠಾಣೆ ಮೊದಲಿಯೂ ಕೂಡ ಸುದ್ದಿಯಲ್ಲಿತ್ತು. ಅದಾದ ಬಳಿಕ ಈಗ ಹಂತಕನ ಒಂದು ವಿಚಾರದಲ್ಲಿ ಠಾಣೆಯ ಮುಂದೆ ಪ್ರತಿಭಟನೆ ಜೋರಾಗಿರುವಂಥದ್ದು. ಇಲ್ಲಿ ದೃಶ್ಯವನ್ನು ನೋಡ್ಬೋದು. ಮಹಿಳೆಯರು ಕೂಡ ಬಿಸಿಲೆನ್ನದೇ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಪ್ರತಿಭಟನಾಕಾರರಿದ್ದ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಪದೇ ಪದೇ ಪ್ರತಿಭಟನೆ ಮಾತ್ರ ಸೀಮಿತ ಆಗಿದೆ, ಆದರೆ ದಕ್ಷ ಅಧಿಕಾರಿಯ ಮಾತು ಈಗ ಕೇಳಿ ಬರ್ತಾ ಇರುವಂಥದ್ದು. ಸೊ ಈಗಿರುವಂಥ ಕಮಿಷನರ್ ಮೇಲೆ ಯಾಕಿಷ್ಟು ಆಕ್ರೋಶ? ಏನಾಗಿದೆ ನೋಡ್ರಿ, ಇವಾಗ ಮಾನ್ಯ ಕಮಿಷನರ್ ಮೇಲೆ ನಮ್ದೇನು ವೈಯಕ್ತಿಕವಾಗಿ ಬೇರೆ ಏನು ಇದು ವಿಷಯ ಇಲ್ಲ. ಕಮಿಷನರೇಟ್ ಒಳಗೆ ಎಷ್ಟೆಲ್ಲ ಮರ್ಡರ್ ಆಗ್ತಾ ಇದ್ದಾವೆ, ಎಷ್ಟೆಲ್ಲ ದುರ್ಘಟನೆಗಳು ನಡ್ತಾ ಇದ್ದಾವೆ, ಎಷ್ಟೆಲ್ಲ ಹತ್ಯೆಗಳು ಆಗ್ತಿದ್ದಾವೆ. ನೇಹಾ ಹತ್ಯೆ ಆಯಿತು, ಏನು ಮಾಡಿದರು? ಮತ್ತೊಂದು ಹತ್ಯೆ ಆಯಿತು, ಏನು ಮಾಡಿದರು? ಹತ್ಯೆ ಆಗೋದ್ರ ಮುಂಚಿತವಾಗಿ ಎಲ್ಲ ಸಂಬಂಧಪಟ್ಟಂಥ ಸಿಬ್ಬಂದಿಗಳ್ನು, ಅಧಿಕಾರಿಗಳ್ನು ಕರೆದು ನೋಡು, ಯಾರೋ ಒಬ್ರು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರ, ನನ್ನೊಂದು ಮೊಬೈಲ್ ಕಳೆದೈತಿ, ಮತ್ತೊಂದು ಕಳೆದೈತಿ ಅಂತೇಳಿ ಅವ್ರಿಗೆ ಮನ್ಯಾಗ ಇಟ್ಟಿರ್ಬೋದು, ನೋಡು ಅಲ್ಲಿ ಇಟ್ಟಿರ್ಬೋದು, ನೋಡು ಕಳೆದಿರ್ಬೋದು, ನೋಡು ಉಡಾಪಿ ಉತ್ತರ ಕೊಡ್ತಾರೆ. ಅದ್ರ ಬದಲಿ ಅವ್ರು ಬಂದಾಗ ಅದನ್ನ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿ ಸಂಬಂಧಪಟ್ಟಂಥ ಒಂದು ತನಿಖೆಯನ್ನು ಮಾಡಿಬಿಟ್ರೆ ಇವತ್ತಿಗೆ ಘಟನೆ ಆಗುವುದಿಲ್ಲ ಸರ್. ಯಾಕಂದ್ರೆ ಹತ್ಯೆ ಆದ್ಮೇಲೆ ಕೂಡ ಎಚ್ಚೆತ್ಕೊಳ್ಳಿಲ್ಲ ಪೊಲೀಸ್ ಇಲಾಖೆ ಅಂತ. ಎಚ್ಚೆತ್ಕೊಂಡಿಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಆಡಳಿತ ಮಾಡ್ತಾ ಇಲ್ಲ ಸರ್. ಅವರು ಆಡಳಿತ ಮಾಡ್ತಾ ಇಲ್ಲ. ಅವ್ರೇನಿದೆ ಏನಾಗಿದೆ,
ಟೋಟಲಿ ಅವರು ಆಡಳಿತದಲ್ಲಿ ವೈಫಲ್ಯ ಆಗಿದೆ ಸರ್, ಟೋಟಲಿ ವೈಫಲ್ಯ ಆಗಿದೆ. ಇವತ್ತಿನ ಈ ಮರ್ಡರ್ಗಳಿಗೆ ಕಾರಣ ನಾನು ಸಂಪೂರ್ಣ ದೋಷ ಪೊಲೀಸ್ ಇಲಾಖೆ ಮೇಲೆ ಕೊಡ್ತೇನೆ ಸರ್. ಏನು ಈ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಮಮತಾ, ಸ್ವತಃ ಶಾಸಕ ಮಹೇಶ್ ಟೆಂಗನಕಾರಿ ಅವರೇ ಒಂದು ಠಾಣೆ ವಿರುದ್ಧ ಪ್ರತಿಭಟನೆಗೆ ಕುಳಿತಿರುವಂಥದ್ದು. ಯಾಕಂದ್ರೆ ಒಬ್ಬ ಶಾಸಕರು ಪ್ರತಿಭಟನೆಗೆ ಕೂರ್ತಾರಂದ್ರೆ ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದು ನಿಮ್ಗೆ ಇಲ್ಲಿ ಸ್ಪಷ್ಟವಾಗ್ತಿದ್ದು. ಇಲ್ಲಿ ಮಹಿಳಾ ಕಾರ್ಯಕರ್ತರು ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಇದು ಯಾರೋ ಒಬ್ಬರ ಪರವಾಗಿ ಅಲ್ಲ, ಯಾವುದೋ ಒಂದು ಪಕ್ಷದ ಪರವಾಗಿಲ್ಲ, ಒಂದು ಬಡ ಹೆಣ್ಣು ಮಕ್ಕಳ ಸಲುವಾಗಿ ಅಂತ. ಇದು ನೋಡ್ರಿ, ಈಗ ಅಂಜಲಿದ ಬೆಳಗ್ಗೆ ಮನೆಯೊಳಗೆ ಬಂದ ಅವ್ನ ಕೊಲೆ ಮಾಡ್ತಾರಂದ್ರೆ ಇದು ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ನಮ್ದು ಇದ್ರೊಳಗೆ ಹುಬ್ಬಳ್ಳಿ ಒಳಗೆ ಯಾವ ಸರ್ಕಾರದ ಹೆದರಿಕೆ ಇಲ್ಲ, ಯಾವ್ದು ಕಾನೂನು ಹೆದರಿಕೆ ಇಲ್ಲ, ಯಾವ ಪೊಲೀಸ್ ಸಿಬ್ಬಂದಿ ಹೆದರಿಕೆ ಇಲ್ಲ ಅಂತ ಅಷ್ಟು ಬಿಂದಾಸ್ ಓಡಾಡತ್ತಾರ ಚಾಕು ಹಿಡ್ದು. ಅಂದ್ರೆ ಇದಕ್ಕೆಲ್ಲ ಕಾರಣ ಏನ್ರಿ, ನಾವು ಮಹಿಳೆಯರು ಸುರಕ್ಷಿತವಾಗಿರ್ಬೇಕಂತ ಹೇಳಿದ್ರೆ ನಮ್ಗೆ ಏನ್ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ಯಾರು ಸಹಾಯ ಮಾಡ್ತಾರೆ ಅದಷ್ಟೇ. ಪೊಲೀಸರ ಮೇಲೆ, ಕಮಿಷನರ್ ಮೇಲೆ ನಂಬಿಕೆ ಇದೆ ಸರ್, ನಮ್ಗೆ ಯಾರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಇನ್ನೂ ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ಒಂದ್ ಮಾತು, ಅವ್ರು 8 ದಿನ ಹಿಂದಿನ ಕಂಪ್ಲೇಂಟ್ ಮಾಡಿ ಬಂದಾರ, ಅಂದ್ರೂ ಇಷ್ಟ ನಿರ್ಲಕ್ಷ್ಯ ಮಾಡ್ಯಾರ ಅಂದ್ರೆ ನಮ್ಗೆ ಯಾವ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ. ಅವ್ನು ಹಿಡಿದು ನಮ್ ಕೈಯಾಗ ಕೊಡ್ರಿ, ನಾವು ಮಾಡ್ತೇವೆ, ಅವ್ನು ಏನ್ ಮಾಡೋದು. ಮಮತಾ, ಈ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು. ಇಲ್ಲಿ ಶಾಸಕರೇ ಬಂದು ಪ್ರೊಟೆಸ್ಟ್ ಅನ್ನ ಕುಳಿತಿದ್ದಾರೆ. ಸೊ ಈ ಒಂದು ವಿಚಾರ ಏನಿದೆ, ಒಂದು ಪೊಲೀಸ್ ಕಮಿಷನರ್ ವಿರುದ್ಧ ಆಕ್ರೋಶ, ರಾಜ್ಯ ಸರ್ಕಾರದ ಆಕ್ರೋಶ, ಇಲ್ಲಿ ನಮ್ಮ ಮಕ್ಕಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಇದು ಯಾವುದೋ ಪಕ್ಷಕ್ಕೆ, ಯಾವುದೋ ಜಾತಿಗೆ, ಯಾವುದೋ ಧರ್ಮಕ್ಕೆ ಸೀಮಿತ ಅಲ್ಲ. ಸೊ ಹೀಗಾಗಿ ನಾವು ಆಕ್ರೋಶವನ್ನ ಹೊರಹಾಕ್ತಾ ಇದ್ದೀವಿ. ಆದಷ್ಟು ಬೇಗ ಕಠಿಣ ಕ್ರಮ ಆಗ್ಬೇಕು ಅನ್ನೋದು ವ್ಯಕ್ತವಾಗ್ತಿರುವಂಥದ್ದು. ರೈಟ್, ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.